ಹೊನಾಯಿಗೆ ಬಂದ್ವಿ. ಇದು ಹೊನಾಯಿ ವಿಯೆಟ್ನಾಂನ ಕ್ಯಾಪಿಟಲ್, ಅಂದರೆ ರಾಜಧಾನಿ ಇದ್ರದ್ದು. ಫ್ರೆಂಡ್ಸ್, ನಾವು ಹನಾಯಿಗೆ ಹೋಗ್ತಾ ಇದ್ದೀವಿ ಇವಾಗ. ಹನಾಯಿಗೆ ಬಂದ್ವಿ. ಆ್ಯಕ್ಚುಲಿ ನಾವು ಏರ್ಪೋರ್ಟಿಂದ ನಾವಿವಾಗ ನಮ್ಮ ರೂಮ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ಇವಾಗ ಮಾತಾಡಿದ್ದು 250 ವೆಂಡು, ಅಂದರೆ 2,500 ಆಗುತ್ತೆ ಹತ್ತತ್ರ ನಮ್ಮದು. ಅಲ್ಲಿ ನಮ್ಮ ಏರ್ಪೋರ್ಟಿಂದ ಹೋಟೆಲ್ಗೆ 35 ಕಿಲೋಮೀಟ್ರ್ ಆಗುತ್ತೆ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಹೋಟೆಲ್ ಕಡೆ. 2000 ಸಮಥಿಂಗ್ ಆಯಿತು, 2500 ಆಯಿತು ನಮ್ಮದು ಅಲ್ಲಿ ಕ್ಯಾಬ್ ಚಾರ್ಜು. ನಾವಿವಾಗ ಹನಾಯಲ್ಲಿ 3 ಡೇಸ್ ಸ್ಟೇ ಆಗ್ತೀವಿ ಫ್ರೆಂಡ್ಸ್. ನಾವಿರೋ ರೂಮ್ ಬಂದುಬಿಟ್ಟು ಎಂಬಸಿ ಹೋಟೆಲ್ ಅಂತ. ನಾವಿವಾಗ ಅಲ್ಲಿ ಎಂಬಸಿ ಹೋಟೆಲ್ಗೆ ಬನ್ನಿ ನೋಡೋಣ. ನಾವು ಬರೋ ಅಷ್ಟೇ ಸಂಜೆ 4 ಗಂಟೆ ಆಗಿತ್ತು ಇಲ್ಲಿಗೆ. ಸೊ 4 ಗಂಟೆ ಅಂದರೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅನ್ನೋ ಅಷ್ಟರಲ್ಲಿ ನಮಗೆ ಒಂದು ಟೈಮ್ ಆಗುತ್ತೆ. ಸೊ ಹಾಗಾಗಿ ನಾವಿವಾಗ ಹೋಟೆಲ್ ಒಳಗಡೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಲಗೇಜ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ಒಳಗಡೆ. ಚೆನ್ನಾಗಿದೆ ಹೋಟೆಲ್ಲು. ನಮಗೆ ಹೋದ ತಕ್ಷಣ ನಮಗೆ ಎಲ್ಲ ಸ್ನ್ಯಾಕ್ಸು ಆಮೇಲೆ ಕಾಫಿ ಅದೆಲ್ಲ ಕೊಟ್ಟರು. ಅದನ್ನೆಲ್ಲ ನಾವು ಸ್ವಲ್ಪ ಅಲ್ಲೇ ಕೂತ್ಕೊಂಡು ಸ್ನ್ಯಾಕ್ಸು ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಒಳಗಡೆ ಎಲ್ಲ ಡೀಟೇಲ್ಸ್ ತೊಗೋತಾರೆ. ತೊಗೊಂಡ್ಬಿಟ್ಟು ನಾವು ಒಳಗಡೆ ಹೋಗ್ತಾ ಇದ್ದೀವಿ. Excuse me, ma'am, I your passport, please. Yes. How are you guys? Say fine. Fine. Yes, fine. Good? He is just starting to ಅಗಸ್ತ್ಯ ತಗೋದನ್ನ 4 years. ಇದು ನಮಗೆ ಡಬಲ್ ಬೆಡ್ ಕೊಟ್ಟಿದ್ದಾರೆ. ಇದು ಒಂದು ಬೆಡ್, ಇದು ಒಂದು. ಎಷ್ಟು ರೂಮು. ಇಲ್ಲಿ ನಮಗೆ ವಾರ್ಡ್ರೋಬ್ಸ್, ನಮ್ಗೆ ಇದು ಲಾಕರ್ ಇದೆ. ಏನಾರು ಇಂಪಾರ್ಟೆಂಟ್ ಥಿಂಗ್ಸ್ ಇದ್ರೆ ಇಟ್ಕೊಳಕ್ಕೆ ಲಾಕರ್ ಇದೆ. ದೆನ್ ಇಲ್ಲೇನಿಲ್ಲ ಇಟ್ಕೊಳೋದು. ಇಲ್ಲಿ ಫ್ರಿಜ್ ಇದೆ, ಬೇಕಂದ್ರೆ ಫ್ರಿಜ್ಜಲ್ಲಿ ಏನಾರು ಇಟ್ಕೋಬೋದು. ತ್ರೀ ವಾಟರ್ ಬಾಟಲ್ಸ್. ಇದು ಎಕ್ಸ್ಟ್ರಾ ಪೇ ಅಂತೆ, ನಮಗೆ ಎಕ್ಸ್ಟ್ರಾ ಪೇ ಮಾಡಬೇಕಂತೆ ಯೂಸ್ ಮಾಡಿದರೆ. ಇಷ್ಟ. ನೆಕ್ಸ್ಟ್ ಇಲ್ಲಿ ಟಿ ವಿ ನೆಟ್ ಪಕ್ಕಕ್ಕನೆ ಬಾತ್ರೂಮು. ಕೆಳಗೆ ಡ್ರಾದಾಗಿಟ್ಟೆ ನೋಡಿರಿ. ಇಲ್ಲಿ ವಾಶ್ ಮಿಷಿನು. ಇದು ಬಂದ್ಬಿಟ್ಟು ಶವರು. ಇಷ್ಟು ಬಾತ್ರೂಮ್ ನಮ್ಮದು. ಇಷ್ಟು ನಮ್ಮದು ಹನಾಯಲ್ಲಿರೋ ಎಂಬಸಿ ಹೋಟೆಲ್ ರೂಮು. ಹೊರಗಡೆ ಈ ಥರ ಇದ್ದಾವೆ ಇವು. ನಮ್ಮ ಬೆಡ್ ಇಲ್ಲಿ ಏನೋ ಕೊಟ್ಟಿದ್ದಾರೆ. ಅವು ಫ್ರೀ ಅಲ್ಲ, ಎಲ್ಲ ಪೇಡ್ ಅವ. ಪೇಡ್ ಅವೆಲ್ಲ ಚಿಕನ್ ಫ್ಲೇವರ್ ಇರ್ತಾವೆ, ಮುಟ್ಟಬೇಡ್ರಿ. ಇನ್ನೊಂದು ಅವ್ರ ಹೋಟೆಲ್ನವ್ರು ಹೋದ ತಕ್ಷಣ ಒಂದು ಮ್ಯಾಪ್ ಚಾರ್ಟ್ ಕೊಟ್ಬಿಟ್ರು. ಆ ಚಾರ್ಟ್ ನೋಡ್ಕೊಂಡು ನಾವು ಬೇಕಾದಂಗೆ ಎಲ್ಲಾದರೂ ಹೋಗ್ಬೋದು. ಸೊ ಅದು ಹಿಂಗಾಗಿ ಅದೊಂದು ಚಾರ್ಟ್ ತೊಗೊಂಬಂದೇವು ನಾವು, ಮ್ಯಾಪಿಂದ ಚಾರ್ಟ್. ಅದನ್ನು ನೋಡ್ಕೊಂಡು ನಾವೀಗ ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ. ನಾನು ಇಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡಿದೆ, ಒಂದು ಚೆನ್ನಾಗಿತ್ತಂತ ಅನ್ನಮ್ ರೆಸ್ಟೋರೆಂಟ್ ಹೇಳಿ, ಅಲ್ಲಿ ನೋಡಾತೀವಿ. ಅದು ಸಿಕ್ಕರೆ ನೋಡೋಣ ಅಂತ ಅಲ್ಲಿ ಹೋಗ್ಬೇಕು ಅಂದ್ಕೊಂಡಿವಿ. ಸಿಸ್ಟರ್ ಫ್ರೆಂಡ್ಸ್, ನಮ್ಗೆ ಎಲ್ಲೂ ಇಂಡಿಯನ್ ರೆಸ್ಟೋರೆಂಟ್ ಸಿಗ್ತಾ ಇಲ್ಲ, ಹುಡುಕ್ತಾನೆ ಇದ್ದೀವಿ. ಇಲ್ಲೊಂದಿದೆ ರಾಜಸ್ಥಾನಿದು ಜೈನ್ ರೆಸ್ಟೋರೆಂಟ್ ಅಂತ ಹೇಳಿ, ಬಟ್ ನಮಗೆ ಅದು ಒಂದು ಬೇಕಾಗಿತ್ತು ರೆಸ್ಟೋರೆಂಟ್, ಅದನ್ನು ಹುಡುಕಾತೀವಿ, ಬಟ್ ಸಿಗ್ತಾ ಇಲ್ಲ. ನಮ್ಮ ಮನೆಯವ್ರಿಗೆ ಕೇಳಕ್ಕೆ ಹೋಗಿದ್ದಾರೆ. ನೋಡೋಣ, ಒಂದು 2 ಕಿಲೋಮೀಟ್ರ್ ಅಡ್ಡಾಡ್ಬಿಟ್ವಿ. ಫುಲ್ ಸುಸ್ತಾಯ್ತು, ಬೆವ್ರು ಬಂದ್ಬಿಟ್ಟೈತಿ. ಎಸ್, ಫೈನಲಿ ನಮಗೆ ನಮ್ಮ ದೇಶದ ರೆಸ್ಟೋರೆಂಟ್ ಸಿಕ್ತೆ. ಅನ್ನಮ್ ಇಂಡಿಯನ್ ರೆಸ್ಟೋರೆಂಟ್ ಅಂತ ಹೇಳಿ ಇಲ್ಲೇ ಬಂದ್ವಿ ನಾವು. ಅನ್ನಮ್ ಇಂಡಿಯನ್ ರೆಸ್ಟೋರೆಂಟ್, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ವೆಜ್ ಆ್ಯಂಡ್ ನಾನ್ ವೆಜ್ ಅಂತ ಐತಿ.
ಊಟ ರೆಡಿ ಕನ್ನಡದಾಗ ಬರ್ತಾರ ನೋಡ್ರಿ. ಒಳಗೆ ಹೋಗೋಣಂತ. ಮಹಾತ್ಮ ಗಾಂಧಿ ಫೋಟೋ ಐತಿ. ನೈಸ್. APJ ಅಬ್ದುಲ್ ಕಲಾಂ. ಅಯೋಧ್ಯೆ ರಾಮ ಮಂದಿರ ಐತಿ. ಮೋದಿ ಅವ್ರದ್ದು ಫೋಟೋ ಐತಿ. ಫ್ರೆಂಡ್ಸ್ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, ಇಡ್ಲಿ ಎಲ್ಲ ಸಿಗುತ್ತೆ. ದೋಸೆ, ದೆನ್ ಪಕೋಡ. ದೋಸೆ ಹತ್ರ ಬಂದ ಹೆಂಗೈತಿ? ಕನ್ನಡದವ್ರು ಸಿಕ್ಕ್ರಿ ಇಲ್ಲಿ. ಇದು ಸಿಕ್ಕದ್ದು ಸೇಕಿಲ್ಲ ಅಂತ ತಿನ್ನತ್ತಾರ. ದೋಸೆ ನಮ್ಮ ಬುಜ್ಜು, ಪಕೋಡ ಮಸ್ತ್ ಐತೆ. ಗಸ್ತೆ ಚೆನ್ನಾಗೈತಾ? ಚೆನ್ನಾಗೈತಾ? ಸಾಂಬಾರು ತುಂಬ ಚೆನ್ನಾಗಿದೆ. ಚೆನ್ನಾಗೈತಾ ಅಗಸ್ತ್ಯ? ಹೆಂಗೈತೆ ತಪ್ಪ? ಹಾಂ ಸೂಪರ್. ಬುಜ್ಜು ಫುಲ್ ಬ್ಯಾಟಿಂಗ್. ಸಾಂಬಾರು ಹೆಂಗೈತೆ? ಸೂಪರ್. ಅನ್ನ, ರಸಮ್ಮು ಪಟಾಟೊ ಏನೋ ಕೊಟ್ಟಿದ್ದಾರೆ, ಪಟಾಟೊ ಫ್ರೈ. ಎಸ್ ಫ್ರೆಂಡ್ಸ್, ಊಟ ಮಾಡಿಕೊಂಡು ನಾವು ಹೊರಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಊಟ. ಅನ್ನಂ ರೆಸ್ಟೋರೆಂಟ್. ನಮ್ಮ ಗಂಟೆ ಇದ್ದಾರೆ. ನಮ್ಮ ಹೆಮ್ಮೆ, ನಮ್ಮ ಕನ್ನಡ ನಾಡು, ಕನ್ನಡ ಭಾಷೆ, ನಮ್ಮ ದೇಶ. ತುಂಬ ಖುಷಿ ಆಯಿತು ನಾನು ಇಲ್ಲಿ ನೋಡಿ. ಊಟ ಮಾತ್ರ ತುಂಬ ಚೆನ್ನಾಗಿದೆ. ಆರಾಮಾಗಿ ನೀವು ಇಲ್ಲಿ. ಇದಕ್ಕೆ ಏನು ಹೇಳ್ತಾರೆ ಇದು ಸ್ಟ್ರೀಟ್? ವಾಟ್ ರೋಡ್? ಹಾಂಗ್ಮೋಯ್. ದಿಸ್ ಹಾಂಗ್ಮೋಯ್ ರೋಡ್ ಅಂತಾರೆ ಇದಕ್ಕೆ. ಹಾಂಗ್ಮೋಯ್ ರೋಡ್ ಅನ್ನಂ ರೆಸ್ಟೋರೆಂಟ್. ಇಲ್ಲಿ ನೀವು ಹಾಂಗ್ಮೋಯ್ ರೋಡ್ ಎಲ್ಲಿ ಅಂತ ಕೇಳ್ಕೊಂಬಂದರೆ ನಿಮಗೆ ಇಲ್ಲಿ ಅನ್ನಂ ರೆಸ್ಟೋರೆಂಟ್ ಸಿಗುತ್ತೆ, ಅಥವಾ ಗೂಗಲ್ ಮ್ಯಾಪಲ್ಲಿ ಹಾಕಿದ್ರು ಕೂಡ ಸಿಗುತ್ತೆ. ದೋಸೆ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ತಮಿಳಿಯನ್ ಊಟ, ಸಾಂಬಾರು, ರಸಮ್ ಎಲ್ಲ ಚೆನ್ನಾಗಿರುತ್ತೆ ಊಟ ಮಾತ್ರ. ನಮ್ಮ ಮಕ್ಕಳಲ್ಲಿ ದೋಸೆ ಅಂತ ಇದ್ರು, ಫುಲ್ ಬ್ಯಾಟಿಂಗ್ ಮಾಡಿದ್ರು. ಸೂಪರಾಗಿದೆ. ಇಲ್ಲಿ ಬಂದು ನೀವು ಊಟ ಮಾಡ್ಬೋದು. ನಾವಿವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ ಊಟ ಮುಗಿಸ್ಕೊಂಡು. ಊಟ ಮಾಡಿಕೊಂಡು ಸ್ವಲ್ಪ ಮನಿ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗಿತ್ತು, ಕರೆನ್ಸಿ. ಸೊ ಹಾಗಾಗಿ ಡಾಲರ್ ಇತ್ತಂದ್ರೆ ನಾವು ವೆಂಡೊಳಗೆ ಕನ್ವರ್ಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಬಂದೇವಿ. ಈ ಥರ ಇರ್ತಾವೆ ಇಲ್ಲೇ ಮನಿ ಎಕ್ಸ್ಚೇಂಜ್, ಸಿಮ್ ಕಾರ್ಡ್, 5G ಅಂತ ಲಕ್ಸುರಿ ಸರ್ವಿಸ್ ಎಲ್ಲ ಇಲ್ಲಿರುತ್ತೆ. ಈ ಥರ ಶಾಪ್ ಇರ್ತವೆ. ಇಲ್ಲಿ ಬಂದು ನಾವು ಎಕ್ಸ್ಚೇಂಜ್ ಮಾಡ್ಕೋಬೋದು. ಎಕ್ಸ್ಚೇಂಜ್ ಮಾಡಿಕೊಂಡು ನಾವೀಗ ಅಲ್ಲಿ ಒಂದು ಲೇಕ್ ಐತಂತ ಅಲ್ಲಿ ಹೊಂಟೇವಿ. ಲೇಕಿಗೆ ಹೋಗ್ತಾ ಇದ್ದೀವಿ ಇವಾಗ. ಇದನ್ನು ಮನಿನ ಎಕ್ಸ್ಚೇಂಜ್ ಮಾಡಿಕೊಂಡು. ಓಕೆ ಫ್ರೆಂಡ್ಸ್, ನಾವಿಲ್ಲೇ ವೆಟಲ್ ಸ್ಟೋರ್ ಅಂತಿದೆ. ಇದು ಅವ್ರದ್ದು ಕಂಪ್ನಿ. ವೇಟ್ ನಮ್ಮದು. ಇಲ್ಲೇ ನಾವು ಅಲ್ಲಿ ಹಾಕಿಸ್ಕೊಳ್ಳಿಲ್ಲ ಕರೆನ್ಸಿ. ಅವ್ರು ಹಾಕೋಲ್ಲ ಅಂದ್ರೆ ರಿಚಾರ್ಜ್ ಮಾಡಿಸ್ಬೇಕಂದ್ರೆ ಮೊಬೈಲ್ ಜಸ್ಟ್ ನಾವು ಅದು ದುಡ್ಡಿಂದ ಒಂದು ಕರೆನ್ಸಿ ಚೇಂಜ್ ಮಾಡ್ಕೊಂಬಂದ್ವಿ. ಬಟ್ ಇಲ್ಲೇ ಸಿಮ್ಮಿಂದು ನಾವು ಮೊಬೈಲ್ ಕರೆನ್ಸಿ ಹಾಕ್ಸಾತೀವಿ, ನೋಡಬೇಕು. ಇಲ್ಲೇ ಕರೆನ್ಸಿ ಹಾಕ್ಸ್ಕೊಂಡು ಹೋಗ್ತೀವಿ. ವೆಟಲ್ ಸ್ಟೋರ್ ಅಂತ ಹೇಳಿ. ಏಜೆನ್ಸ್ ಏನಾದ್ರು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇಲ್ಲೇ ಬಂದಂದ್ರೆ ನಿಮ್ಗೆ ಕರೆನ್ಸಿ ಹಾಕಿಸ್ಕೋಬೋದು ಮೊಬೈಲ್ಗೆ. ವೆಟಲ್ ಸ್ಟೋರ್. ಫೈನಲಿ ನಮ್ಮ ಹೋಟೆಲ್ ನಮಗೆ ಸಿಕ್ತು. ಬಂದ್ವಿ ಆ ಹೋಟೆಲ್ಗೆ. ನಾವು ರೈಟ್ ಸೈಡ್ ಹೋಗ್ಬಿಟ್ಟಿದ್ವಿ, ಫುಲ್ ಲೆಫ್ಟ್ ಸೈಡ್ ಅದು ಇದ್ದಿದ್ದು ನಮ್ಮ ಹೋಟೆಲ್. ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ ನಮಗೆ. ಕನ್ಫ್ಯೂಸ್ ಆಗುತ್ತೆ ಹೊಸ ರೋಡ್ ಹೊಸದೆಲ್ಲ ಅಂದರೆ. ಓಕೆ ಬಂದ್ವಿ. ಇವಾಗ ಸ್ವಲ್ಪ ಏನಿಲ್ಲ, ಸ್ವಲ್ಪ ಎಲ್ಲ ಇಲ್ಲ, ರೆಸ್ಟ್ ಮಾಡೋದಲ್ಲ, ಮಲಗಿಬಿಡೋದು. ಈಗ ನಾಳೆ ಬೆಳಿಗ್ಗೆ ಅಲಾಂಗ್ ಬೇಗೆ ಹೋಗ್ತೀವಿ ನಾವು. ನಾಳೆ ಬೆಳಿಗ್ಗೆ ಅಲ್ಲಿ ನಾನು ನಿಮಗೆ ಸಿಗ್ತೀನಿ. ಒಂದಿಷ್ಟು ಚಾಕ್ಲೇಟ್ಸ್ ತೊಗೊಂಡೆ. ಚೆನ್ನಾಗಿದ್ದು ಚಾಕ್ಲೇಟ್ಸ್, ಡಿಫ್ರೆಂಟ್ ಇದ್ದು, ಟೇಸ್ಟ್ ಎಲ್ಲ ಚೆನ್ನಾಗಿದ್ವು. ಸೊ ಹಾಗಾಗಿ 1.5 kg ತೊಗೊಂಡೆ. ಹಾಫ್ kg ಸಪ್ರೇಟ್ ಪ್ಯಾಕೆಟು 1.5 kg ತೊಗೊಂಡೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್ ಇದ್ವು. ಸೊ ದಿಸ್ ಡಿಫ್ರೆಂಟ್ ಆಗಿದ್ವು ಚಾಕ್ಲೇಟ್ಸ್, ಬೇರೆ ಬೇರೆ ಥರ ತೊಗೊಂಡೆ. ಚೆನ್ನಾಗಿದ್ವು. ಓಕೆ ಬಾಯ್, ನಾಳೆ ಸಿಗ್ತೀನಿ. ಬಾಯ್, ಗುಡ್ ನೈಟ್.
ಇವತ್ತು ನಮ್ದು 4ನೇ ದಿನದ ಜರ್ನಿ. ಜಾಸ್ತಿ ಏನು ಹೋಗಿಲ್ಲ, ಬರೀ ಫ್ಲೈಟ್ ಒಳಗೆ ಹೋಗ್ತಿ ಇವತ್ತು. ಮತ್ತು ಸ್ವಲ್ಪ ಸಾಯಂಕಾಲ ಇಲ್ಲೇ ಸುತ್ತಾಡಿ ಬಂದಿದ್ದಾಯ್ತು. ನಾಳೆ ಅದೇ ಹೊನ್ನಾಳಿ ಒಳಗೆ ನಮ್ದು ನಾಳೆಲಿಂದ ಸ್ಟಾರ್ಟ್ ಜರ್ನಿ. ಓಕೆ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್, ಗುಡ್ ನೈಟ್ ಆಲ್.